ಟ್ರ್ಯಾಕ್ಟರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಸ್ಥಳದಲ್ಲಿಯೇ ಅಪ್ಪ ಮಗಳು ಸಾವನ್ನಪ್ಪಿದ್ದಾರೆ. ವಿಜಯಪುರದ ನಿಡಗುಂದಿ ಪಟ್ಟಣದಲ್ಲಿ ಆಗಿರುವಂತಹ ಅಪಘಾತ ಇದು. ಟ್ರ್ಯಾಕ್ಟರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಸ್ಥಳದಲ್ಲಿಯೇ ಪಾಪ ಇಬ್ಬರು ಸಾವನ್ನಪ್ಪಿದ್ದಾರೆ. ವಿಜಯಪುರದ ನಿಡಗುಂದಿ ಪಟ್ಟಣದಲ್ಲಿ ಆಗಿರುವಂತಹ ಅಪಘಾತ ಇದು. ರಾಷ್ಟ್ರೀಯ ಹೆದ್ದಾರಿಯ ಮುದ್ದೇಬಿಹಾಳ ಕ್ರಾಸ್ ಬಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಟ್ರ್ಯಾಕ್ಟರ್ನಲ್ಲಿ ಕಬ್ಬು ಕಟಾವಿಗೆ ಅಂತ ಹೇಳಿ ತೆರಳ್ತಾ ಇದ್ರು ಕಾರ್ಮಿಕರು. ಅಪಘಾತದಲ್ಲಿ ತಂದೆ ಮಕ್ಕಳು ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರಿಗೆ ಗಾಯವಾಗಿದೆ. ತಂದೆ ಗೌರೀಶ್ ಲೋಧಿ ಜೊತೆಗೆ ಮಗಳು ಪ್ರಿಯಾಂಕಾ ಸಾವನ್ನಪ್ಪಿದ್ದಾರೆ. ಎಂಡಿಯಿಂದ ಮಂಡ್ಯಕ್ಕೆ ಅಂತ ಹೇಳಿ ತೆರಳ್ತಾ ಇರುತ್ತೆ ಟ್ರ್ಯಾಕ್ಟರ್. ಸೊ ಈ ಸಂದರ್ಭದಲ್ಲಿ ಲಾರಿ ಡಿಕ್ಕಿ ಹೊಡೆದಿದೆ. ಹಿಂಬದಿಯಿಂದ ವೇಗವಾಗಿ ಬಂದು ಟ್ರ್ಯಾಕ್ಟರ್ಗೆ ಗುದ್ದಿದೆ ಲಾರಿ. ಗಾಯಾಳುಗಳು ಮೃತರ ದೇಹ ನಿಡಗುಂದಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸೊ ಕಬ್ಬನ್ನು ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ ಟ್ರ್ಯಾಕ್ಟರ್ನಲ್ಲಿ. ಕಟಾವು ಮಾಡಿಬಿಟ್ಟು ಕಾರ್ಮಿಕರು ಇರ್ತಾರೆ, ಬಹಳಷ್ಟು ಮಂದಿ ಕಾರ್ಮಿಕರು ಇರ್ತಾರೆ. ಆ ಕಾರ್ಮಿಕರ ಪೈಕಿಯಲ್ಲಿ ಅಪ್ಪ ಮಗಳು ಕೂಡ ಒಂದಾಗಿರ್ತಾರೆ. ಸೊ ಹಿಂದ್ಗಡೆಯಿಂದ ಲಾರಿ, ಅಬ್ಬಬ್ಬ ಅದೇನು ಲಾರಿಗಳು ಏನೋ, ತೀವ್ರವಾಗಿ ಇತ್ತೀಚಿನ ದಿನಗಳಲ್ಲಂತೂ ಕೂಡ ಬಹಳಷ್ಟು ಕೇಸಸ್ಗಳಲ್ಲಿ ಲಾರಿಯಿಂದಲೇ ಆಕ್ಸಿಡೆಂಟ್. ಯಾವುದೋ ಒಂದು ಗಾಡಿ ಗೊತ್ತು, ಕಾರು ಗೊತ್ತು, ಬರೀ ಈ ರೀತಿಯಾಗಿ. ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅದೇನು ಸ್ಪೀಡಲ್ಲಿ ಬರ್ತಿರ್ತಾರೋ ಏನೋ ಗೊತ್ತಿಲ್ಲ, ಹಿಂದ್ಗಡೆಯಿಂದ ಬಂದು ಟ್ರ್ಯಾಕ್ಟರ್ ಗುದ್ದು ಬಿಡೋದ. ಇದರಿಂದಾಗಿ ಏನಾಗಿದೆ ಪಾಪ ಅಪ್ಪ ಮಗಳು ಇಬ್ಬರು ಸಾವನ್ನಪ್ಪಿದ್ದಾರೆ.